ಸರ್ ಈ ನಿಮಗೆ ಸಮಸ್ಯೆ ಯಾವ ರೀತಿ ಬಂತು? ಪೊಲೀಸರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು? ನನಗೆ ಪೊಲೀಸೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ನಾವು ಅವರು ಪೊಲೀಸೆಲ್ಲ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ನಮಗೇನು ತೊಂದರೆ ಇಲ್ಲ, ಎಲ್ಲ ಹೇಳಿದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಇನ್ಸಿಡೆಂಟ್ ಏನಾಗಿತ್ತು? ಅದು ಇನ್ಸಿಡೆಂಟ್ ಅಂದರೆ ನಾವು ಗುರುವಾರ 31ನೇ ತಾರೀಕು ನಾನು ಊರಲ್ಲೇ ಇದ್ದೆ. ಊರಿಂದ ನಾನು ಸಾಯಂಕಾಲ 6 ಗಂಟೆಗೆ ನಾನು ತುಮಕೂರಿಗೆ ಬಂದೆ. ತುಮಕೂರಿಗೆ ಬಂದು ಮಾರನೇ ದಿನ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ 9:15 10 ಗಂಟೆ ಒಳಗೆ ಈ ಕೆಲಸ ಆಗೋಗಿದೆ. ಒಬ್ಬ ನಮ್ಮ ಮನೆ ಪಕ್ಕದವನೇ ಅವನು ಆರೋಪಿ. ಅವನು ಸಂಚು ಹಾಕ್ಕೊಂಡು ನಮ್ಮ ತಾಯಿಗೆ ಒಳಗಡೆ ಏನೋ ಸಾರು ಕುಡಿ ಅಂತ ಕೇಳೋಕ್ಕೆ ಹೋದಾಗ ಹಿಂದ್ಗಡೆ ಹೋಗಿ ಹಗ್ಗದಿಂದ ಬಿಗಿದು ಸಾಯಿಸಿದ್ದಾನೆ. ನಮಗೆ ಗೊತ್ತಿರಲಿಲ್ಲ ಹಗ್ಗದಿಂದ ಬಿದ್ದ, ನಮಗೆ ಅಚಾನಕ್ಕಾಗಿ ಬಿದ್ದು ವಯಸ್ಸಾಗಿದೆಯಲ್ಲ, ಅದಕ್ಕೋಸ್ಕರ 82-83 ವರ್ಷ ಬಿದ್ದಿರ್ಬೋದು, BP ಶುಗರ್ ಆಗಿ ಅಂತಂದು. ನಮಗೆ ಫೋನ್ ಬಂತು, ನಿಮ್ಮ ತಾಯಿಯವರು ಈ ಥರ ಕಿಚನ್ ರೂಮ್ನಲ್ಲಿ ಬಿದ್ದಿದ್ದಾರೆ, ಅವರು ನಮ್ಮ ತಾಯಿಯವ್ರ ತಮ್ಮ ವೀರಣ್ಣ ಅಂತ. ಅವರು ನನಗೆ ಫೋನ್ ಮಾಡಿದರು, ಮಾವ ಈ ಥರ ಆಗಿದೆ ನಿಮ್ಮ ತಾಯಿಗೆ, ಬೇಗ ಬನ್ನಿ ಅಂತ. ನಾವು ಹೋದ್ವಿ. ನಾವು ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೊರಟು ಹೋಗೋಷ್ಟೊತ್ತಿಗೆ ಪೊಲೀಸರು ನಮಗಿಂತ ಮುಂಚೆಲೇ ಹೋಗಿದ್ದರು. ಅಲ್ಲಿ ಹೋಗಿ ಅವರೆಲ್ಲ ನೋಡಿದರು. ನಾವು ಮತ್ತೆ ಹೋಗಿ ನಾವು ನೋಡಿದ ಮೇಲೆ ಅವರ ಅಂಗಾತ ಹೋಗಿ ಬಿದ್ದು ಸಾವನ್ನಪ್ಪಿದ್ದು ಖಚಿತವಾಯಿತು. ನಾವು ಇದು ಇದು ಅಚಾನಕ್ ಆಗಿರ್ಬೋದು ಅಂತೇಳಿ ನಾವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ವಿ. ಯೋಚನೆ ಮಾಡಿ ನಾವು ಅನುಮಾನ ಬಂದು ನೋಡಿದಾಗ ಕೊಳ್ಳಲ್ಲಿ ಚೈನ್ ಆಗಿತ್ತು, ಚೈನ್ ಆಗ್ತಾಯಿದ್ರು ಯಾವಾಗಲೂ. ಚೈನ್ ಇಲ್ಲ ಅಂತೇಳಿ ಅವರಿಗೆ ನಾವು ಹೇಳಿವಿ, ಸರ್ ಚೈನ್ ಕಾಣ್ತಾ ಇಲ್ಲ, ಇದು ಕೊಲೆ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದಲ್ಲ, ಸಾವಲ್ಲ, ಇದು ಕೊಲೆ ಆಗಿರ್ಬೋದು, ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿದೆ. ಅವರು ಅದಕ್ಕೆ ಸ್ಪಂದಿಸಿದರು. ಅವರು ಸ್ಪಂದಿಸಿ ನಾವು ಹೇಳಿ 24 ಗಂಟೆ ಒಳಗೆ ಅವರು ಆರೋಪಿಯನ್ನು 24 ಗಂಟೆ ಒಳಗೆ ಅವರು ಆರೋಪಿಯನ್ನು ಬಂಧಿಸಿ ನಮಗೆ ಒಡವೆನೆಲ್ಲ ಅವರು ರಿಕವರಿ ಮಾಡಿ ಅವರ ಹ್ಯಾಂಡೋವರ್ನಲ್ಲೇ ಇದೆ ಸರ್. ಸುಮಾರು ಎಷ್ಟು ಗ್ರಾಮ್? 53 ಗ್ರಾಮ್ ಸರ್. 53 ಅಲ್ಲ ಮಾಂಗಲ್ಯ 2 ಅಲೆ ಚೈನು. ಚೈನು ಲಕ್ಷ್ಮೀ ಇತ್ತು ಡಾಲರು. ಪುಟ್ಟಿರಮ್ಮ ಅಂತ ನಮ್ಮ ತಾಯಿ. ಅವ್ರಿಗೆ ಸುಮಾರು 82-83 ವರ್ಷ ಆಗಿದೆ ಸರ್. ನಾವು 3 ಜನ, 2 ಗಂಡು ಮಕ್ಕಳು, 1 ಹೆಣ್ಮಗು. ನಮ್ಮ ಸಿಸ್ಟರ್ ಬೆಂಗಳೂರಲ್ಲಿದ್ದಾರೆ. ನಮ್ಮ ಅಣ್ಣ ಹೈಸ್ಕೂಲ್ ಟೀಚರ್ ಆಗಿದ್ದು, ಅವ್ರು ರಿಟೈರ್ಡ್ ಆಗಿ ಎಕ್ಸ್ಪೈರ್ ಆದರು. ಇವಾಗ ನಾನೊಬ್ಬ ನಿವೃತ್ತ ಸೈನಿಕ, ಈಗ ತುಮಕೂರಲ್ಲಿ ಇದ್ದೀನಿ. ನಾವೇ ನೋಡ್ಕೊತಿದ್ದು. ನಾವು ವೀಕ್ಲಿ 2 ಟೈಮ್ ಹೋಗಿ ಬರ್ತಾಯಿದ್ದೆ. ನಾವು ತುಮಕೂರಲ್ಲಿ ಇರ್ತಿದ್ದೆ. ಇಲ್ಲಿ ವೀಕ್ಲಿ 2 ಟೈಮ್ ಹೋಗಿ ಅಲ್ಲಿ ಊರಲ್ಲಿ ನಮ್ಮ ತಾಯಿರು ಅಲ್ಲಿ ಮನೆಯಲ್ಲಿ ಇದ್ದು ನೋಡ್ಕೊಂಡು ಬರ್ತಾಯಿದ್ವಿ. ಒಬ್ಬರೇ ಇರ್ತಿದ್ರು. ಅವ್ರಿಗೇನು ಭಯ ಏನಿರಲಿಲ್ಲ, ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ರು, ಚೆನ್ನಾಗಿದ್ರು. ಪಕ್ಕದ ಮನೆಯವರೇ. ಅವನಿಗೆ ಮೊಮ್ಮಗ ಆಗಬೇಕು ನಮ್ಮ ತಾಯಿಯವರು. ಸಂಬಂಧಿಕರಲ್ಲಿ ಮೊಮ್ಮ ಅಂದರೆ ಸಂಬಂಧಿಕರಲ್ಲಿ ಮೊಮ್ಮಗ ಆಗಬೇಕು. ಅವನಿಗೆ 23-24 ವರ್ಷ ಆಗಿರ್ಬೋದು ಅಷ್ಟೇ. ಅಷ್ಟು ಶ್ರೀಧರ್ ಅಂತ. ಕೆಲಸ ಏನಿಲ್ಲ ಸರ್, ಇದೇ ಕೆಲಸ. ಬೆಂಗಳೂರಲ್ಲಿದ್ದ ಇದು ಕೆಲಸ ಮಾಡ್ಕೊಂಡು ಅಲ್ಲೂ ಒಂಥರ ಅಂಗಡಿಗಳಲ್ಲೆಲ್ಲ ಕಳ್ತನ ಮಾಡೋದು, ಅದು ಅವನು ಭಾಳ ಆ ಥರ. ಇಲ್ಲಿ ಊರಿಗೆ ಮೊನ್ನೆ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿ ಬೈಕ್ನಲ್ಲಿ ಕುಡಿದು ಆಕ್ಸಿಡೆಂಟ್ ಆಗಿ ಅವನು ಹಾಸ್ಪಿಟ್ಲಿದ್ದ 2-3 ತಿಂಗಳು. ಅಲ್ಲಿಂದ ಮತ್ತೆ ಅವ್ರ ತಾಯಿ ಇಲ್ಲಿಗೆ ಊರಿಗೆ ಕರ್ಕೊಂಡು ಇಲ್ಲೇ ಇಟ್ಕೊಂಡಿದ್ರು.